ಅಭಿಮಾನಿಗಳ ಪಾಲಿನ ಪರಮಾತ್ಮನಿಗೆ ಇವತ್ತು 50ನೇ ವರ್ಷದ ಜನ್ಮದಿನದ ಸಂಭ್ರಮ. ಹೀಗಾಗಿ ಪುನೀತ ಸ್ಮಾರಕಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಇಷ್ಟದ ಕೇಕ್ ತಂದಿದ್ದ ಅಪ್ಪು ಮಕ್ಕಳು ಅಪ್ಪನ ಸಮಾಧಿಗೆ ಎಡೆ ಇಟ್ಟು ಪೂಜೆಯನ್ನು ನೆರವೇರಿಸಿದ್ರು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬರ್ತ್ಡೇಗೆ ಅವನು ಆಕ್ಚುಲಾಗಿ ಇರಬೇಕು, ಬಟ್ ಅವ್ನು ಇಲ್ಲ ಅಂತ ನೆನ್ಸ್ಕೊಳ್ಳೋಕ್ಕೆ ಒಂಥರ ಮನಸ್ಸು. ಅವ್ರು ಇಲ್ಲ ಅನ್ನೋದನ್ನ ನಾವು ಇನ್ನೂ ಕೂಡ ನಾನು ಊಹೆನೂ ಮಾಡಲ್ಲ, ಅದು ಆಗೋದೇ ಇಲ್ಲ. ಅಪ್ಪು ಸರ್ ನಮ್ಮ ಜೊತೆ ಇದ್ದಾರೆ, ಈಗಲೂ ಅವ್ರ ಪಕ್ಕದಲ್ಲಿ ಹೋಗಿ ಒಂದು ಫೋಟೋ ಇಟ್ಸ್ಕೊಂಡು ಬಂದೆ. ನಮಗೆ ಎಲ್ಲೋ ಜೊತೆಗೆ ಇದ್ದಾರೆ ಅನ್ನೋ ಒಂದು ನಂಬಿಕೆ. ಅಪ್ಪು ಅಂದ್ರೆ ಅದೊಂದು ಬಾಂಧವ್ಯ. ಅಪ್ಪು ಅಂದ್ರೆ ಅದೊಂದು ಅಪರೂಪದ ವ್ಯಕ್ತಿತ್ವ. ನಗುಮುಖದ ಒಡೆಯನಿಗೆ ಮನಸ್ಸೋಲದವರೇ ಇಲ್ಲ. ದೊಡ್ಡ ಮನೆಯ ಕಿರಿಯ ಮಗನಾದ್ರೂ ಬೆಟ್ಟದ ಹೂವಾಗಿ ಬೆಳೆದ ಭಾಗ್ಯವಂತ. ತೆರೆಮರೆಯ ಕಾಯಂತೆ ಅದೆಷ್ಟೋ ನೊಂದವರ ಬಾಳಲ್ಲಿ ಹೊಸ ಬೆಳಕು ಮೂಡಿಸಿದ ಆಕಾಶದೀಪ. ದೊಡ್ಡಮನೆಯ ದೊರೆ ನಮ್ಮ ನಿಮ್ಮನ್ನೆಲ್ಲ ಅಗಲಿ 4 ವರ್ಷವೇ ಕಳೆದೋಯ್ತು. ಆದ್ರೂ ಪುನೀತನ ಗುಣಗಾನ ನಿಂತಿಲ್ಲ. ಅಪ್ಪು ಅಭಿಮಾನದ ಯಾತ್ರೆ ಕೊನೆಯಾಗಿಲ್ಲ. ಕನ್ನಡಿಗರ ಪಾಲಿನ ರಾಜಕುಮಾರನಿಗೆ ಇವತ್ತು 50ನೇ ಹುಟ್ಟುಹಬ್ಬದ ಸಂಭ್ರಮ. ಹೀಗಾಗಿಯೇ ಪರಮಾತ್ಮನ ಸನ್ನಿಧಿಗೆ ಅಭಿಮಾನಿ ಸಾಗರವೇ ಹರಿದು ಬಂದಿತ್ತು. ಮಾರ್ಚ್ ತಿಂಗಳು ಬಂತು ಅಂದ್ರೆ ಅಪ್ಪು ಅಭಿಮಾನಿಗಳಿಗೆ ಹಬ್ಬ. ಈ ದಿನಕ್ಕಾಗಿ ಕೋಟ್ಯಾಂತರ ಅಭಿಮಾನಿಗಳು ಕಾದು ಕುಳಿತಿರ್ತಾರೆ. ಅಪ್ಪು ಅಜರಾಮರ ಅಂತ ಊರೂರಲ್ಲೂ ಕೂಡ ಹಬ್ಬದಂತೆ ಬರ್ತ್ಡೇ ಆಚರಿಸ್ತಾರೆ. ಈ ವರ್ಷ 50ನೇ ವರ್ಷದ ಹುಟ್ಟುಹಬ್ಬ ಆಗಿದ್ರಿಂದ ಹಿಂದಿಗಿಂತಲೂ ಸಂಭ್ರಮ ಜೋರಾಗಿತ್ತು. ಬೆಳಗ್ಗೆಯಿಂದಲೇ ಅಪ್ಪು ಸ್ಮಾರಕದ ಬಳಿ ಹರಿದು ಬಂದ ಅಭಿಮಾನಿ ಸಾಗರ ಕತ್ತಲು ಆವರಿಸಿದ್ರೂ ಕಡಿಮೆಯಾಗಿರಲಿಲ್ಲ. ಅಪ್ಪು ಸ್ಮಾರಕ ಬಳಿ ಆಗಮಿಸಿದ ದೊಡ್ಡಮನೆ ಕುಟುಂಬ ಮನೆ ಮಗನ ಸಮಾಧಿಗೆ ಪೂಜೆ ಸಲ್ಲಿಸಿದ್ರು. ಮನದಲ್ಲಿ ಬೆಟ್ಟದಷ್ಟು ನೋವು ತುಂಬಿಕೊಂಡಿದ್ದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೌನದಲ್ಲೇ ಮಾತಾಡಿ ಹೋದ್ರು. ಅಪ್ಪು ಮಕ್ಕಳು ಅಪ್ಪನಿಗೆ ಇಷ್ಟವಾದ ಕೇಕ್ ತಂದು ಎಡೆಯಿಟ್ಟು ಪೂಜೆ ಮಾಡಿದ್ರು. ಅಪ್ಪು ಸಮಾಧಿಗೆ ಶಿವಣ್ಣ ಹಾಗೂ ರಾಘಣ್ಣ ಪೂಜೆ ಸಲ್ಲಿಸಿದ್ರು. ಈ ವೇಳೆ ತಮ್ಮನ್ನ ನೆನೆದು ಮಾತನಾಡಿದ ಶಿವಣ್ಣ 50ನೇ ಹುಟ್ಟುಹಬ್ಬಕ್ಕೆ ಅಪ್ಪು ಇರಬೇಕಿತ್ತು ಅಂತ ಭಾವುಕರಾದ್ರು. ಬರ್ತ್ಡೇಗೆ ಅವನು ಆಕ್ಚುಲಾಗಿ ಇರಬೇಕು, ಬಟ್ ಅವ್ನು ಇಲ್ಲ ಅಂತ ನೆನ್ಸ್ಕೊಳ್ಳೋಕ್ಕೆ ಒಂಥರ ಮನಸ್ಸು ಕಷ್ಟ. ಬಟ್ ಅದಕ್ಕೆ ನಾನು ಯಾವತ್ತೂ ಅಪ್ಪು ಇಲ್ಲ ಅಪ್ಪಾಜಿ ಅಮ್ಮ ಇಲ್ಲ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ. ಅಪ್ಪು ಯಾವತ್ತಿದ್ರು ಇರ್ತಾನೆ, ಯಾಕಂದ್ರೆ ನಾವು ಅವನ್ನ ಜೀವಂತ ಇಟ್ಕೋಬೇಕಂತ ಆಸೆ. ಚಿಕ್ಕ ವಯಸ್ಸಲ್ಲಿ ಒಂದು ಸ್ಟಾರ್ಟ್ ಅಂತ ತಗೊಂಡ್ಬಂದ. ಯಾತಿಗೆ ಅಪ್ಪು ಇಷ್ಟು ಮಟ್ಟಿಗೆ ಅಟ್ರಾಕ್ಟ್ ಆಗ್ತಂದ್ರೆ ಚಿಕ್ಕ ವಯಸ್ಸಿಂದ ಜನಗಳ ಮನಸ್ಸಲ್ಲಿ ಇದ್ದು ಅವನಿಲ್ಲ ಅಂತ ಇವತ್ತು ಅವನಿಲ್ಲ ಅಂತ ಊಹಿಸ್ಕೊಳ್ಳೋಕ್ಕೆ ಬಹಳ ಕಷ್ಟ ಆಗಿದೆ. ಪುನೀತ್ ರಾಜ್ಕುಮಾರ್ ಅವರ 50ನೇ ಜನ್ಮದಿನಕ್ಕೆ ಬರೀ ಅಭಿಮಾನಿಗಳು ಮಾತ್ರವಲ್ಲ, ಸೆಲೆಬ್ರಿಟಿಗಳ ದಂಡೆ ಹರಿದು ಬಂದಿತ್ತು. ರೋರಿಂಗ್ ಸ್ಟಾರ್ ಶ್ರೀಮುರಳಿ, ಸಾಧು ಕೋಕಿಲ, ಅನುಶ್ರೀ, ಬಿಗ್ ಬಾಸ್ ಭವ್ಯ ಗೌಡ, ಅನುಷಾ, ಪ್ರಥಮ್ ಸೇರಿದಂತೆ ಸಾಕಷ್ಟು ನಟ ನಟಿಯರು ಬಂದು ಅಪ್ಪು ಸ್ಮಾರಕಕ್ಕೆ ನಮಿಸಿ ಹೋದ್ರು. 50ನೇ ವರ್ಷದ ಹುಟ್ಟುಹಬ್ಬ ಅಪ್ಪಮ್ಮ ಮುಂದು ಈ ವರ್ಷ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಅಪ್ಪ ಅಮ್ಮ ಎಲ್ಲ ಇದ್ರು ನಗ್ನಗ್ತಾ ಚೆನ್ನಾಗಿರಲಿ, ಖುಷಿಯಾಗಿರಲಿ. ಅವ್ರನ್ನ ಯಾವಾಗಲೂ ಮಿಸ್ ಮಾಡ್ತೀವಿ. ನಮಗೆ ಆ ಕೊರಗಿಲ್ಲ ಕಣಮ್ಮ, ನಮಗೆ ಎಲ್ಲೋ ಜೊತೆಗೆ ಇದ್ದಾರೆ ಅನ್ನೋ ಒಂದು ನಂಬಿಕೆ. ಸೊ ಹಾಗಾಗಿ ಆ ಇಲ್ಲ ಅನ್ನೋ ಪದನ ಕೇಳಲಿಕ್ಕೂ ಒಂಥರ ಮುಜುಗರ, ಅದನ್ನ ಹೇಳಲಿಕ್ಕೂ ಒಂಥರ ನಮಗೆ ಬೇಜಾರು. ಸೊ ಹಾಗಾಗಿ ನಮ್ಮ ಜೊತೆನೇ ಇದ್ದಾರೆ ಅನ್ನೋ ಒಂದು ನಂಬಿಕೆ, ಪ್ರೀತಿ, ವಿಶ್ವಾಸ. ನಾನು ಕೂಡ ಒಬ್ಬ ಅಭಿಮಾನಿಯಾಗಿ ಇಲ್ಲಿ ಬಂದಿರೋದು. ಎಲ್ಲ ಚೆನ್ನಾಗಿದೆ. ಅವ್ರಿಲ್ಲ ಅನ್ನೋ ಒಂದು ನೋವು ಎಲ್ಲಾ ಖುಷಿಗಿಂತ ಜಾಸ್ತಿ ಇದೆ. ನನಗೆ ಒಂದು ಹೆಮ್ಮೆ ಏನಂದ್ರೆ ಅವ್ರು ಇಲ್ದೇ ಇದ್ದಾಗ ಹೇಳಿಲ್ಲ, ನಾನು ಅವ್ರಿದ್ದಾಗ್ಲೂ ಕೂಡ ನಾನು ಅದನ್ನೇ ಹೇಳ್ತಿದ್ದೆ, ಅವ್ರಿಗೂ ಕೂಡ ಅದನ್ನೇ ಹೇಳ್ತಾ ಇದ್ದೆ. ಅವ್ರು ಅದನ್ನ ಕೇಳಿದರೆ ಅವ್ರಿಗೆ ಗೊತ್ತು ನಾನು ಅವ್ರ ಫ್ಯಾನ್ ಅನ್ನೋದೇ ನನ್ನ ಅದೃಷ್ಟ ಅನ್ಕೊಂತೀನಿ. ಅಪ್ಪು ಅಂದ್ರೆ ಅಪ್ಪುಗೆ, ಅಪ್ಪು ಅಂದ್ರೆ ಕನ್ನಡಿಗರ ಹೆಮ್ಮೆ, ಅಪ್ಪು ಅಂದ್ರೆ ಅಭಿಮಾನಿಗಳ ಅಭಿಮಾನ, ಅಪ್ಪು ಅಂದ್ರೆ ನಮ್ಮೆಲ್ಲರ ಗರ್ವ. ಪುನೀತ ದರ್ಶನಕ್ಕೆ ಬಂದಿದ್ದ ಅಭಿಮಾನಿಗಳು ನೆತ್ತಿಸಿಡೋ ಬಿಸಿಲನ್ನೂ ಕೂಡ ಲೆಕ್ಕಿಸದೆ ಅಪ್ಪುಗೆ ನಮನ ಸಲ್ಲಿಸಿದ್ರು. ಅಷ್ಟೇ ಅಲ್ಲ, ಅನ್ನ ಸಂತರ್ಪಣೆ ಜೊತೆಗೆ ರಕ್ತದಾನ ಮಾಡಿ ಅಪ್ಪು ಅಜರಾಮರ ಅನ್ನೋ ಅಭಿಮಾನ ಮೆರೆದ್ರು. ಇನ್ನು ಪುನೀತ್ ಅಭಿಮಾನಿಗಳೇ ಸೇರ್ಕೊಂಡು ತಮ್ಮ ನೆಚ್ಚಿನ ಹೀರೋ ಬಗ್ಗೆ ಹಾಡೊಂದನ್ನ ರೆಡಿ ಮಾಡಿ ಅಪ್ಪುವಿನ ಜನ್ಮದಿನಕ್ಕೆ ಅರ್ಪಣೆ ಮಾಡಿದ್ದಾರೆ. ನಮ್ಮೆಲ್ಲರ ಮನೆ ಮಗನು ನವಿಲಿನಂತೆ ನಾಟ್ಯವಾಡಿ ನಟ ಸಾರ್ವಭೌಮನಾದೆ, ಪರಮಾತ್ಮನಿಗಾತ್ಮನಾಗಿ ಕಾಣದಂತೆ ಮಾಯವಾದೆ. ಇನ್ನು
ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಬಳಿ ರಂಗೋಲಿಯಲ್ಲೇ ಅಪ್ಪು ಭಾವಚಿತ್ರ ನಿರ್ಮಾಣ ಮಾಡಿದ್ರು. 135 ಅಡಿ ಉದ್ದ ಹಾಗೂ 60 ಅಡಿ ಅಗಲದ ಬೃಹತ್ ಚಿತ್ರ ಬಿಡಿಸಿ ಅಪ್ಪು ಅಭಿಮಾನವನ್ನ ಮೆರೆದ್ರು. ಹಾಗೆಯೇ ಹುಬ್ಬಳ್ಳಿ, ಕಲಬುರಗಿಯಲ್ಲೂ ಅಪ್ಪು ಜನ್ಮದಿನವನ್ನ ಸಂಭ್ರಮದಿಂದ ಆಚರಿಸಿದ್ರು. ಒಟ್ನಲ್ಲಿ ಅಪ್ಪು ನಮ್ಮ ಜೊತೆ ಇರದೇ ಇದ್ರು ಅವರ ನೆನಪು, ಅವರು ಮಾಡಿದ ಕಾರ್ಯಗಳು ಸದಾ ಜೀವಂತ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಸತೀಶ್ ಕನಕಪುರ, ಫಿಲಂ ಬ್ಯೂರೋ, ನ್ಯೂಸ್ 18. ಆ ಊರಲ್ಲಿ ಗಂಡು ಮಕ್ಕಳ ಮದುವೆಯೇ ಆಗ್ತಿಲ್ಲ. ವಯಸ್ಸು 40ರ ಹತ್ತಿರ ಬಂದರೂ ಮದುವೆ ಭಾಗ್ಯ ಬರ್ತಿಲ್ಲ. ಹೀಗಾಗಿ ದಿಕ್ಕು ಕಾಣದ ಗಂಡು ಮಕ್ಕಳು ಮಾದಪ್ಪನ ಸನ್ನಿಧಿಗೆ ಪಾದಯಾತ್ರೆ ಹೊರಟಿದ್ದಾರೆ. ಈ ಅನ್ಯಾಯಕಾರಿ ಬ್ರಹ್ಮಸುಂದರನ ಸನ್ಯಾಸಿ ಮಾಡಬಹುದೇ ಅನ್ನೋ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ದಶಕದ ಹಿಂದೆ ರಚಿಸಿದ್ದ ಹಾಡು ಇದ್ದಕ್ಕಿದ್ದಂತೆ ಎಲ್ಲೆಲ್ಲೂ ಸದ್ದು ಮಾಡುವುದಕ್ಕೆ ಶುರುವಾಗಿತ್ತು. ಮದುವೆಯಾಗದ ಹುಡುಗರನ್ನೇ ಇಟ್ಕೊಂಡು ಸಿಕ್ಕಾಪಟ್ಟೆ ರೀಲ್ಸ್ ಮಾಡಿದ್ರು. ಆ ಹಾಡಿಗೂ ಇವರ ಪರಿಸ್ಥಿತಿಗೂ ಸೇಮ್ ಟು ಸೇಮ್ ಹೊಂದಾಣಿಕೆ ಆಗ್ತಿದೆ ನೋಡಿ. ವಯಸ್ಸು ಏರ್ತಾನೇ ಇದೆ, ತಲೆ ಕೂದಲೆಲ್ಲ ಹಣ್ಣಾಗ್ತಿದೆ, ಆದ್ರೆ ಹೆಣ್ಣು ಮಾತ್ರ ಸಿಕ್ತಿಲ್ಲ. ಒಂದೇ ಊರಲ್ಲಿ ಬರೋಬ್ಬರಿ 80 ಯುವಕರು ಹೆಣ್ಣು ಸಿಗದೆ ಪರಿತಪಿಸುತ್ತಿದ್ದಾರಂತೆ. ಹೀಗಾಗಿ ಮಾದಪ್ಪನ ಮೊರೆ ಹೋಗಿದ್ದಾರೆ. ನೀನೇ ದಾರಿ ತೋರಿಸಬೇಕು, ನೀನೇ ಕಂಕಣ ಭಾಗ್ಯ ಕೊಡಿಸಬೇಕು ಅಂತ ಪಾದಯಾತ್ರೆ ಮಾಡುತ್ತಿದ್ದಾರೆ. ಕನ್ಯೆಗಾಗಿ ಪಾದಯಾತ್ರೆ ಹೊರಟರು 50ಕ್ಕೂ ಹೆಚ್ಚು ಜನ. ಮಾದಪ್ಪನ ಮೊರೆ, ಮದುವೆಯಾಗದ ಗಂಡ್ಮಕ್ಕಳ ಕಣ್ಣೀರ ಕರೆ. ಮಂಡ್ಯ ಜಿಲ್ಲೆಯ ಅವ್ವೇರಹಳ್ಳಿ ಗ್ರಾಮದಲ್ಲಿ ಗಂಡ್ಮಕ್ಕಳು ಮದುವೆಯಾಗದೆ ವರ್ಷವೇ ಕಳೆದೋಗಿವೆ. ಮೇಲಿಂದ ಮೇಲೆ ಹೆಣ್ಮಕ್ಕಳ ಮದುವೆಯಾದರೂ ಯುವಕರಿಗೆ ಮಾತ್ರ ಕಂಕಣ ಭಾಗ್ಯ ಕೂಡಿ ಬರ್ತಿಲ್ಲ. ಇಲ್ಲಿನ ಬಹುತೇಕರೆಲ್ಲ ವ್ಯವಸಾಯವನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಹೀಗಾಗಿಯೋ ಏನೋ ಹೆಣ್ಣು ಕೊಡೋದಕ್ಕೆ ಹಿಂದೆ ಮುಂದೆ ನೋಡುತ್ತಿದ್ದಾರಂತೆ. ಊರೂರು ಅಲ್ದ್ರು ಒಂದೇ ಒಂದು ಹೆಣ್ಣು ತೋರಿಸ್ತಿಲ್ಲ. ಹೀಗಾಗಿ ಒಂದೇ ಒಂದು ಊರಲ್ಲಿ 80ಕ್ಕೂ ಹೆಚ್ಚು ಯುವಕರು ಇನ್ನೂ ಬ್ರಹ್ಮಚಾರಿಗಳಾಗಿಯೇ ದಿನ ದೂಡ್ತಿದ್ದಾರೆ. ಮದುವೆ ಅನ್ನೋದು ಮರೀಚಿಕೆಯಾಗಿದ್ದು ನಕ್ಷತ್ರ ಎಣಿಸ್ತಾ ಮಧುಮಾಸದ ಕನಸು ಕಾಣುತ್ತಿದ್ದಾರೆ. ಹೆಣ್ಣು ಸಿಗದೆ ಬೇಸತ್ತ ಯುವಕರೆಲ್ಲ ಸೇರ್ಕೊಂಡು ಊರಲ್ಲಿ ಬಸವೇಶ್ವರ ಗೆಳೆಯರ ಬಳಗ ಅನ್ನೋ ಸಂಘ ಮಾಡಿಕೊಂಡಿದ್ದಾರೆ. ಊರೂರು ಅಲೆದ್ರೂ ಕನ್ಯಾಭಾಗ್ಯ ಸಿಕ್ತಿಲ್ಲ. ದೇವರೇ ದಯೆ ತೋರಬೇಕು ಅಂತ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳ ನೇತೃತ್ವದಲ್ಲಿ 3 ದಿನ ಮಲೆ ಮಹದೇಶ್ವರ ಬೆಟ್ಟದ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಯುವಕರು ಮಾದಪ್ಪನ ಸನ್ನಿಧಿಗೆ ಹೆಜ್ಜೆ ಹಾಕ್ತಿದ್ದು ಇನ್ನಾದ್ರೂ ಕನ್ಯೆ ಕರುಣಿಸಪ್ಪ ಅಂತ ದಾರಿಯುದ್ದಕ್ಕೂ ಮೊರೆ ಇಡುತ್ತಿದ್ದಾರೆ. ನಮ್ಮ ಗ್ರಾಮದ ಏನು ನವ ಯುವಕರಿದ್ದಾರೆ ಅವ್ರಿಗೆಲ್ಲ ಒಂದು ಮದುವೆ, ಒಂದು ಕಂಕಣ ಭಾಗ್ಯ ಕೂಡಿ ಬರಲಿ ಅನ್ನೋದೇ ಒಂದು ಉದ್ದೇಶ. ನಮ್ಮ ಪೂರ್ವಜರು ಪಾದಯಾತ್ರೆ ಹೋಗ್ತಿದ್ರು. ಆವಾಗ ಮಳೆ ಬೆಳೆ ಮತ್ತು ಮದುವೆ ವಿಚಾರದೊಳಗೆ ಯಾವುದೇ ಒಂದು ಕುಂದು ಕೊರತೆ ಇರಲಿಲ್ಲ. ಆದ್ದರಿಂದ ನಾವು ಕೂಡ ಅದು ಸ್ವಲ್ಪ ದಿನ ಅದು ಪೂರ್ವಜರು ಹೊರಟಿದ್ದಂಥ ಪಾದಯಾತ್ರೆ ಸ್ವಲ್ಪ ದಿನ ನಿಂತಿತ್ತು. ಈ ಒಂದು ಉದ್ದೇಶದಿಂದ ನಿಂತಿದ್ದಲ್ಲ, ಮತ್ತೆ ಪಾದಯಾತ್ರೆಯನ್ನು ಮಾಡಿದರೆ ಮಾದಪ್ಪಯ್ಯನ ಕರುಣೆಯನ್ನು ತೋರಿಸ್ತಾನ. ಯುವಕರ ಜೊತೆಗೆ ಊರಿನ ಹಿರಿಯರು ಕೂಡ ಪಾದಯಾತ್ರೆ ನಡೆಸುತ್ತಿದ್ದಾರೆ. ನಮ್ಮೂರಿನ ಮಕ್ಕಳಿಗೆ ಬೇಗ ಮದುವೆ ಆಗಲಿ, ಊರಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ ಅಂತ ಪಾದಯಾತ್ರೆಗೆ ಸಾಥ್ ನೀಡುತ್ತಿದ್ದಾರೆ. ಮದುವೆ ಆಗಿಲ್ಲ, ಬ್ಯಾಚುಲರ್ ಆಗಿದ್ದಾರೆ, ಅವ್ರಿಗೆಲ್ಲ ಒಂದು ಎಲ್ಲರಿಗೂ ಊರಿನ ಒಳಿತಿಗಾಗಿ ನಾವು ಸ್ವಲ್ಪ ಸಪೋರ್ಟಿಂಗು. ಅಂದರೆ ಎಲ್ಲ ಆರಂಭಸ್ಥರು ಮತ್ತು ಪೆಟ್ರೋಲ್ ಬಂಕು ಈ ಥರ ಹೋಗ್ತಾ ಇದ್ದಾರೆ. ಎಲ್ಲ ಜಾಬು ಜಾಸ್ತಿ ಕೇಳೋದ್ರಿಂದ ಇದು ಮಾಡ್ತಾರೆ. ಎಲ್ಲರಿಗೂ ಒಳ್ಳೇದಾಗಬೇಕು, ನಮ್ಮೂರೇ ಫುಲ್ ಒಳ್ಳೇದಾಗಬೇಕು ಊರು ಹುಡುಗರುಗಳಿಗೆ. ಒಟ್ನಲ್ಲಿ ಸರ್ಕಾರಿ ಕೆಲಸವೇ ಬೇಕು, ಬೆಂಗಳೂರಲ್ಲಿ ಕೈ ತುಂಬ ಸಂಬಳ ಇರೋ ಜಾಬೇ ಬೇಕು, ಆಸ್ತಿ ಇದ್ರೆ ಒಳ್ಳೆ ಫಸಲು ತರೋ ತೋಟವೇ ಬೇಕು. ಹೆಣ್ಮಕ್ಕಳ ಇಂಥ ಡಿಮಾಂಡ್ನಿಂದಾಗಿಯೇ ಹುಡುಗರು ಬ್ರಹ್ಮಚಾರಿಗಳಾಗ್ತಿರೋದು. ಸುನಿಲ್ ಗೌಡ, ನ್ಯೂಸ್ 18, ಮಂಡ್ಯ. ಬಿಸ್ಕೆಟ್ ಬ್ಯೂಟಿ ರನ್ಯಾರಾವ್ ಪುರಾಣ ಮುಗಿಯೋ ಹಾಗೆ ಕಾಣಿಸ್ತಿಲ್ಲ. ನಟಿಮಣಿಯ ಜನ್ಮ ಜಾಲಾಡ್ತಿರೋ ಇಡಿ ಅಧಿಕಾರಿಗಳು ಸ್ಮಗ್ಲಿಂಗ್ ವ್ಯೂಹದ ಸ್ಫೋಟಕ ಸತ್ಯವನ್ನ ಹೊರಗೆಳೆದಿದ್ದಾರೆ. ದುಬೈ ಚಿನ್ನ ತಂದು ಸಿಕ್ಕಿಬಿದ್ದ ಸ್ಯಾಂಡಲ್ವುಡ್ ನಟಿ ರನ್ಯಾ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ಬಗೆದಷ್ಟು ಬಿಸ್ಕೆಟ್ ಬಂಡವಾಳ ಬಯಲಾಗ್ತಿದೆ. ಡಿಆರ್ಐ ಅಧಿಕಾರಿಗಳು ದಶ ದಿಕ್ಕಿನಲ್ಲೂ ಗೋಲ್ಡ್ ಸ್ಮಗ್ಲಿಂಗ್ ಜಾಲದ ಇಂಚಿಂಚು ಮಾಹಿತಿ ಜಾಲಾಡ್ತಿದ್ದಾರೆ. ಇದರ ಜೊತೆಗೆ ಸಿಬಿಐ, ಇಡಿ ಕೂಡ ಚಿನ್ನದ ಕೋಟೆ ಭೇದಿಸೋದಕ್ಕೆ ತನಿಖಾಸ್ತ್ರ ಹೂಡಿದ್ದು ಭಯಾನಕ ರಹಸ್ಯಗಳೇ ಹೊರಬೀಳುತ್ತಿವೆ. ಇಡಿ ತನಿಖೆಯಲ್ಲಿ ಹೊರಬಿತ್ತು ಸ್ಮಗ್ಲಿಂಗ್ ಸತ್ಯ. ಬೆಂಗಳೂರು, ದುಬೈನಲ್ಲೂ ನಟಿ ರನ್ಯಾ ಕಂಪನಿ.
ಡ್ಯೂಟಿನೇ ಬಂಡವಾಳ ಮಾಡಿಕೊಂಡು ಚಿನ್ನಾಟವಾಡಿ ರನ್ಯಾ ಜೈಲಲ್ಲಿ ಮುದ್ದೆ ಮುರಿತಿದ್ದಾಳೆ. ಬರೋಬ್ಬರಿ 14.8 kg ಚಿನ್ನ ತಂದವಳು ನನಗೇನೂ ಗೊತ್ತಿಲ್ಲ ಅಂತಿದ್ದಾಳೆ. ಪ್ರಶ್ನೆ ಮಾಡಿದ್ರೆ ಗಳಗಳ ಕಣ್ಣೀರಿಟ್ಟವಳು ತನಿಖಾಧಿಕಾರಿಗಳ ವಿರುದ್ಧವೇ ಪತ್ರ ಬಾಂಬ್ ಸಿಡಿಸಿ ಕಿರುಕುಳ ಆರೋಪ ಹೊರಿಸಿದ್ದಾಳೆ. ಪ್ರಕರಣಕ್ಕೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದು ರನ್ಯಾಳ ಹಣದ ಮೂಲ ಬಗಿತಾ ಇದೆ. ಹಾಗಾದ್ರೆ ಇಡಿ ಅಧಿಕಾರಿಗಳ ತನಿಖೆಯಲ್ಲಿ ಹೊರಬಿದ್ದ ರಹಸ್ಯಗಳೇನು ಅನ್ನೋದನ್ನ ನೋಡೋದಾದ್ರೆ, ರನ್ಯಾ ಹಣದ ಮೂಲದ ಬಗ್ಗೆ ತನಿಖೆಗಿಳಿದ ಇಡಿ ಅಧಿಕಾರಿಗಳು ಹಣಕಾಸು ವಹಿವಾಟಿನ ಕುರಿತು ಮಾಹಿತಿ ಸಂಗ್ರಹಿಸುತ್ತಿದೆ. ಈ ವೇಳೆ ರನ್ಯಾ ದುಬೈನಲ್ಲಿ ವೀರಾ ಡೈಮಂಡ್ಸ್ ಟ್ರೇಡಿಂಗ್ ಕಂಪನಿ ಹೊಂದಿರುವುದು ಗೊತ್ತಾಗಿದೆ. ಅಲ್ಲದೆ ಬೆಂಗಳೂರಲ್ಲಿ ಝೀರೋದಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಕೂಡ ಹೊಂದಿದ್ದಾರಂತೆ. ಇದೇ ಕಂಪನಿಗಳಿಂದ ಬ್ಲ್ಯಾಕ್ ಮನಿ ವೈಟ್ ಮಾಡಲು ಆರಂಭಿಸಿದ್ರಾ ಅನ್ನೋ ಅನುಮಾನ ಹುಟ್ಟುಕೊಂಡಿದೆ. ಅಲ್ಲದೆ ಈ ಕಂಪನಿಗಳ ಮುಖಾಂತರ ಅನಧಿಕೃತ ಹಣ ವರ್ಗಾವಣೆ ಮಾಡಿದ್ದು, ಚಿನ್ನ ಖರೀದಿಗೆ ಹವಾಲಾ ಹಣ ಬಳಕೆ ಮಾಡಿರೋ ಶಂಕೆ ವ್ಯಕ್ತವಾಗಿದೆ. ವೈರಾ ಡೈಮಂಡ್ಸ್ ಟ್ರೇಡಿಂಗ್ ಕಂಪನಿಗೆ ರನ್ಯಾ ಸ್ನೇಹಿತ ತರುಣ್ ಪಾಲುದಾರನಾಗಿದ್ದು, ಚಿನ್ನ, ವಜ್ರ, ದುಬಾರಿ ವಾಚ್ಗಳ ಮಾರಾಟ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ನಟಿ ರನ್ಯಾ ಟ್ರಾವೆಲ್ ಹಿಸ್ಟರಿ ನೋಡಿದಾಗ 2 ತಿಂಗಳಲ್ಲಿ 27 ಬಾರಿ ದುಬೈಗೆ ಹೋಗಿ ಬಂದಿದ್ದಾರಂತೆ. ಇದೇ ಕಂಪನಿ ಹೆಸರಲ್ಲಿ ದುಬೈ ಎಮಿರೇಟ್ಸ್ ಐಡಿ ಪಡೆದುಕೊಂಡು ವೀಸಾ ಪಡೆದ ಆರೋಪವಿದೆ. ಹೀಗಾಗಿ ಶೀಘ್ರವೇ ರನ್ಯಾ ಹಾಗೂ ತರುಣ್ ವಿಚಾರಣೆಗೆ ಇಡಿ ಸಿದ್ಧತೆ ನಡೆಸಿದೆ. ರನ್ಯಾಗೆ ಸಚಿವರ ಲಿಂಕ್ ಎಂದ ಶಾಸಕ ಯತ್ನಾಳ್. ತಾಕತ್ತಿದ್ರೆ ಬಾಯಿ ಬಿಡಿ ಅಂತ ಎಂಬಿಪಿ ಸವಾಲ್. ನಟಿ ರನ್ಯಾ ರಾವ್ ಜೊತೆಗೆ ಸಂಪರ್ಕವಿರುವ 2 ಸಚಿವರ ಹೆಸರನ್ನ ಸದನದಲ್ಲಿ ಬಹಿರಂಗಪಡಿಸ್ತೀನಿ ಅಂದಿದ್ರು ಶಾಸಕ ಯತ್ನಾಳ್. ಇದಕ್ಕೆ ಕೌಂಟರ್ ಕೊಟ್ಟ ಸಚಿವ ಎಂಬಿ ಪಾಟೀಲ್, ತಾಕತ್ತಿದ್ರೆ ಅಧಿವೇಶನದಲ್ಲಿ ಹೆಸರು ಬಹಿರಂಗಪಡಿಸಲಿ, ಅವರ ಪಾರ್ಟಿಯವರು ಯಾರಿದ್ದಾರೆ, ನಮ್ಮ ಪಕ್ಷದವರು ಯಾರಿದ್ದಾರೆ ಅನ್ನೋದನ್ನ ಬಾಯಿ ಬಿಡಲಿ ಅಂತ ಸವಾಲ್ ಹಾಕಿದ್ರು. ನೋಡ್ರಿ, ಈಗ ನಾಳೆ ನಾವು ಸದನದಾಗ ಹೇಳ್ತೀವಿ ಯಾರ್ಯಾರು ಅದಾರ ಅನ್ನೋದು. ಆ ರನ್ಯಾನ್ ಜೋಡ ಯಾರ್ಯಾರ್ದು ಸಂಬಂಧ ಅದಾವು, ಆಕೆಗೆ ಏನೇನು ಸೆಕ್ಯೂರಿಟಿ ಕೊಟ್ಟಾರ ಎಲ್ಲಾನು ಮಾಹಿತಿ ತೊಗೊಂಡಿವಿ. ಅದೆಲ್ಲ ಮಾಹಿತಿ ಅಲ್ಲಿ ಹೇಳ್ತೀವಿ. ಸದನದಾನ ಆಸ್ತಿ ಸದನದಾಗಿರ ಬಂದಿರೋ ಹೇಳಿ. ಮತ್ತೆ ಹೊರಗಡೆ ನಾ ಸದನದಲ್ಲಿ ಹೇಳ್ತೀನಿ ಅನ್ನೋದು ಸುಮ್ಮನೆ ಗಾಳಿಯಲ್ಲಿ ಗುಂಡುಡಿದ್ ಬೇಡ. ತಾಕತ್ತಿದ್ರೆ ಯತ್ನಾಳವ್ರಿಗೂ ಹಿಂದೆ ಈಗಲೇ ಅವ್ರು ಹೊತ್ತು ಸಹ ಹೆಸರುಗಳನ್ನು ಬಹಿರಂಗಪಡಿಸಲಿ. ಒಟ್ಟಾರೆ ರನ್ಯಾ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದ್ದು, ನಟಿಗೆ ರಕ್ಷಣೆ ನೀಡಿದ ಸಚಿವರು ಯಾರು ಅನ್ನೋದೇ ಕುತೂಹಲ ಕೆರಳಿಸಿದೆ. ಗಂಗಾಧರ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಹಾವೇರಿಯ ಸ್ವಾತಿ ಹತ್ಯೆ ಪ್ರಕರಣದ ಕಾವು ದಿನೇ ದಿನೇ ಜೋರಾಗ್ತಾನೆ ಇದೆ. ಹತ್ಯೆಗೆ ಲವ್ ಜಿಹಾದ್ ಕಾರಣ ಅನ್ನೋ ಕೂಗು ಕೇಳ್ತಿದ್ದಂತೆ ಹಿಂದೂಪರ ಸಂಘಟನೆಗಳು ಬೃಹತ್ ಬಂದ್ ನಡೆಸಿವೆ. ಲವ್ ಜಿಹಾದ್ ಕೂಗು, ಹಿಂದೂ ಸಂಘಟನೆಗಳ ಕಿಚ್ಚು. ನರ್ಸ್ ಸ್ವಾತಿ ಹತ್ಯೆ ಖಂಡಿಸಿ ಮಾಸೂರು ಬಂದ್. ಹಾವೇರಿ ಜಿಲ್ಲೆಯ ಮಾಸೂರಿನ ನರ್ಸ್ ಸ್ವಾತಿ ಕೊಲೆಯಾಗಿ 15 ದಿನವೇ ಕಳೆದೋಯ್ತು. ಆದ್ರೆ ಹಾವೇರಿಯಲ್ಲಿ ಎದ್ದಿರೋ ಕೊಲೆಯ ಕಿಚ್ಚು ಇನ್ನೂ ಆರಿಲ್ಲ. ಒಂದ್ ಕಡೆ ಪೊಲೀಸರ ನಿರ್ಲಕ್ಷ್ಯ, ಇನ್ನೊಂದ್ ಕಡೆ ಲವ್ ಜಿಹಾದ್ ಅನ್ನೋ ಆರೋಪ. ಇದೆಲ್ಲದರಿಂದ ಸಿಡಿದೆದ್ದ ಹಿಂದೂಪರ ಸಂಘಟನೆಗಳು ಮಾಸೂರು ಪಟ್ಟಣ ಬಂದ್ ಮಾಡಿ ಆಕ್ರೋಶದ ಕಿಚ್ಚು ಹಚ್ಚಿದ್ದಾರೆ. ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ಹೋರಾಟದ ಕಹಳೆ ಮೊಳಗಿಸಿದ್ದಾರೆ. ಇಡೀ ಹಾವೇರಿ ಜಿಲ್ಲೆಯಲ್ಲಿ ಇವತ್ತು ಸ್ವಾತಿ ಸಾವಿನ ಕಿಚ್ಚು ಧಗಧಗಿಸಿದೆ. ಪ್ರೀತಿಸಿದವನೇ ಬೇಕು ಎಂದಿದ್ದಕ್ಕೆ ಹೀನಾಯವಾಗಿ ಕೊಂದ ಹಂತಕರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಇಡೀ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆದಿದೆ. ಮಾಸೂರು ಪಟ್ಟಣ ಸಂಪೂರ್ಣ ಸ್ತಬ್ಧವಾಗಿದ್ರೆ ಹಾವೇರಿ ಹಾಗೂ ರಾಣೆಬೆನ್ನೂರಲ್ಲೂ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಸ್ವಾತಿ ಕೊಂದ ಹಂತಕರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆರೋಪಿಗಳನ್ನ ಗಲ್ಲಿಗೇರಿಸಬೇಕು ಅಂತ ರಟ್ಟಿಹಳ್ಳಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ನಾವು ಹೇಳ್ತಾ ಇದ್ದೀವಿ, ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು, ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ಹಾಗೆ ಮುಂದೆ ಇದು ಯಾವುದೇ ಥರ ರಾಜ್ಯದಲ್ಲಿ ಮತ್ತೆ ಇನ್ನು ಮುಂದೆ ಯಾವುದೇ ಮಹಿಳೆಯರಿಗೆ ಈ ಥರ ಘಟನೆಗಳು ಆಗಬಾರ್ದು ಅಂತ ಹೇಳಿ ನಾವು ಎಲ್ಲ ಜಿಲ್ಲೆಯಾದ್ಯಂತ ಮತ್ತು ರಾಜ್ಯಾದ್ಯಂತ ಮತ್ತು ನಾವು ಮಹಿಳೆಯರ ಬಗ್ಗೆ ಕಾಲೇಜುಗಳಲ್ಲಿ ನಾವು ಹೋರಾಟದ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇಲ್ಲ, ಇನ್ನೂ ಹೆಚ್ಚಿನ ತನಿಖೆಗೆ ಇದನ್ನು CBI ತನಿಖೆಗೆ ಒಪ್ಪಿಸಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನರ್ಸ್ ಆಗಿದ್ದ ಸ್ವಾತಿ ಹಿಂದೂಪರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿದ್ಲು.
ಹೀಗಾಗಿ ಸಂಘಟನೆಗಳ ಜೊತೆಗೆ 10ಕ್ಕೂ ಹೆಚ್ಚು ನರ್ಸಿಂಗ್ ಮತ್ತು ಫಾರ್ಮಸಿ ಕಾಲೇಜ್ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಅವ್ರು ಕರ್ಕೊಂಡೋಗಿ ಸ್ಥಳ ಮಹಾಜರು ಮಾಡ್ತಿದ್ದೆ. ಸ್ಥಳ ಮಹಾಜರು ನೆಪದಲ್ಲಿ ಅವ್ರನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿ ಆಗ್ರಹ ಮಾಡ್ತೀನಿ ನಾನು. ಇದು ಪದೇ ಪದೇ ಇದೇ ಆಗ್ತಿದೆ, ಕರ್ನಾಟಕದಲ್ಲಿ ಇದೇ ಆಗ್ತಿದೆ. ಕಲಬುರಗಿಯಲ್ಲೇ 3ನೇ ವರ್ಷದ ಹುಡುಗಿಗೆ ಅತ್ಯಾಚಾರ ಮಾಡಿದ್ದಾನೆ. ಅದು ಯಾರೇ ಮಾಡಿರಲಿ ಅವ್ರಿಗೆ ತಕ್ಕ ಶಿಕ್ಷೆ ಆಗಲಿ ಅಂದರೆ ಯಾವ ಥರ ಶಿಕ್ಷೆ ಆಗ್ಬೇಕಂದ್ರೆ ಎನ್ಕೌಂಟರ್ ಮಾಡಲಿ ಅಂತ ನಾನು ಆಗ್ರಹಿಸಿದ್ದೇನೆ. ಒಟ್ನಲ್ಲಿ ಸ್ವಾತಿ ಹತ್ಯೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆಯುತ್ತಿದ್ದು ರಾಜಕೀಯ ನಾಯಕರ ದಂಡೆ ಸ್ವಾತಿ ಮನೆಗೆ ಎಂಟ್ರಿ ಕೊಡ್ತಿದೆ. ಹೀಗಾಗಿ ಪ್ರಕರಣದ ತನಿಖೆ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ನಾಗರಾಜ್ ಮಾಕಾಪೂರು, ನ್ಯೂಸ್ 18 ಹಾವೇರಿ. ಅನ್ಯ ಧರ್ಮದ ಯುವತಿಯರನ್ನ ಪ್ರೀತಿಸಿ ಎಂದಿದ್ದ ಸೂಲಿಬೆಲೆ ಕೋಮೋದ್ವೇಷಕ್ಕೆ ಕಾರಣರಾಗಿದ್ದಾರೆಂದು ದೂರು. ಉಲ್ಲಾಳ ಠಾಣೆಯಲ್ಲಿ ಚಕ್ರವರ್ತಿ ವಿರುದ್ಧ ಎಫ್ಐಆರ್ ದಾಖಲು. ವಸೂಲಿ ದಂಧೆಗಿಳಿದ್ರ ಪೊಲೀಸರು. ಓವರ್ಲೋಡ್ ನೆಪದಲ್ಲಿ ಲಾರಿ ಚಾಲಕರಿಂದ ಲೂಟಿ ಆರೋಪ. ಬೆಳಗಾವಿ ಸುವರ್ಣಸೌಧ ಮುಂಭಾಗದ ಹೆದ್ದಾರಿಯಲ್ಲೇ ಕಳ್ಳಾಟ.